ಏನು ಬಾಯಿ ತಂದು ಮಾತಾಡ್ತಾರೆ, ಏನೇನೋ ಕೊಡ್ತೀನಿ, ಅದು ಕೊಡ್ತೀನಿ, ಏನು ಕೊಡ್ತೀನಿ. ನಾವೆಲ್ಲ ಕೆಳ್ಳಲ್ಲಿ ಬರೀ ನಮ್ಮ ಜನಗಳು ಹಳ್ಳಿನಲ್ಲಿ ಯಾರ್ದೋ ಮನೆ ಜಗಲಿ ಮೇಲೆ ನೆರಕೆ ಕಟ್ಕೊಂಡಿದ್ದು. ನಮ್ಮ ಮನೆಗೆ ಅಳಿಯ ಬಂದ್ರೆ ಗಂಡ ಹೆಂಡತಿ ಬೀದಿ ಮಲ್ಕೋಬೇಕು, ಅಳಿಯ ಮಗಳು ಒಳಗೆ ಮಲ್ಕೋಬೇಕು. ಆ ಪರಿಸ್ಥಿತಿ ಇತ್ತು. ಅದೆಲ್ಲಾನು ಈಚೆಗೆ ತಂದವ್ರೆ ದೇವರಾದ ಎಷ್ಟು ಸೈಟ್ಗಳು ಕೊಟ್ಟರು, ಎಷ್ಟು ಮನೆಗಳು ಕೊಟ್ಟರು, ನಮ್ಮ ಬದುಕಿಗೆ, ನಮ್ಮ ಆರ್ಥಿಕ ವ್ಯವಸ್ಥೆನ ಬಲ ಮಾಡಿದ್ರು ದೇವರಾದ. ಏನು ಯಾರು ಅವ್ರನ್ನ ನೆನೆಸ್ಕೋತೀವ ನಾವು? ಈ ರಾಜ್ಯದಲ್ಲಿ ಎಲ್ಲರೂ ಮಾಡ್ತಾರೆ. ನಿಜಲಿಂಗಪ್ಪನಂತ ಪ್ರಾಮಾಣಿಕ ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್, ರಾಮಕೃಷ್ಣ ಹೆಗಡೆ, ದೇವರಾಜ್ ಅರಸ್, ದೇವೇಗೌಡ, ಮೊಯ್ಲಿಯವರು, ಬಸವನಿ, ನಮ್ಮ ಯಾರಪ್ಪ ನಮ್ಮ ಇನ್ನೊಬ್ಬ ಮುಖ್ಯಮಂತ್ರಿ ಉಚಿತವಾಗಿ 10 ಕೊಟ್ಟಲ್ರಿ ಬಂಗಾರಪ್ಪ, 10 HP ಪವರ್ ಕೊಟ್ಟ. ಗ್ರೇಟ್ ರೀ ಅದು. ಇವತ್ತು ನಮ್ಗೆ ಕಾಲುವೆ ನೀರಲ್ಲಿ ನಾವು ವ್ಯವಸಾಯ ಮಾಡ್ತೀವಿ ಕೇಳುವ 40% ಅಷ್ಟೇ. ಕಾಲುವೆ ನೀರಲ್ಲಿ ನಾವು ವ್ಯವಸಾಯ ಮಾಡ್ತೀವಿ 40% ಭೂಮಿಯಿಂದ ಎತ್ತಾ ಇದ್ದೀವಿ ನೀರನ್ನ. ಮೋಟಾರ್ ಪವರ್ ಇಂದ 10 HP ಫ್ರೀ ಅಲ್ರಿ ಅದು. ಹೀಗೆ ಒಬ್ಬೊಬ್ಬ ಮುಖ್ಯಮಂತ್ರಿಗಳು ಬಂದು ನಮ್ಮನ್ನ ಎಲ್ಲ ಮಾಡಿದ್ದಾರೆ. ಹಾಗಾಗಿ ನಾನು ಒಂದು ಸ್ಲೋಗನ್ ಇದೆ, ಅಕ್ಷರ ಆರೋಗ್ಯ ಉಚಿತವಾಗಲಿ. ನೋಡೋಣ ಏನಾಗುತ್ತೆ. ನಾನು ಚಿಕ್ಕ ನಾನು ಹುಣಸೂರು ಜಿಲ್ಲೆ ಆಗ್ತೇನೆ. ದೇವರಾಜರ್ಸ್ ಹೆಸರಿರಲಿ, ದೇವರಾಜರ್ಸ್ ಜಿಲ್ಲೆ ಅಂತಲೇ ಮಾಡಿ 6 ತಾಲೂಕಿದಾವೆ. ಈಗ ನಮ್ಮ 6 ತಾಲೂಕು. ಯಾದಗಿರಿ ಜಿಲ್ಲೆ ಬರೀ 3 ತಾಲೂಕಿಗೆ ಒಂದು ಜಿಲ್ಲೆ ಇದೆ. ನಮ್ದು 6 ತಾಲೂಕಿದೆ. ಅದು ಇಷ್ಟೊಂದು ಫಲವತ್ತಾದ ತಾಲೂಕುಗಳು ಬೇರೆ ಏನೇನಿಲ್ಲ. ಏನೇನಿದೆ, ಭತ್ತ ಇದೆ, ಕಬ್ಬಿದೆ, ಹೊಗೆಸೊಪ್ಪಿದೆ, ಶುಂಠಿ ಇದೆ, ಅರಿಶಿನ ಇದೆ, ಏನೇನಿಲ್ಲ ಈ ಜಿಲ್ಲೆಯಲ್ಲಿ. ಜಿಲ್ಲೆ ಪ್ರಥಮವಾಗಿ ಕೊಪ್ಪ ಗ್ರಾಮದಲ್ಲಿ 5 ರೈತ ಸಂಘಟನೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಮಾಧ್ಯಮ ಮಿತ್ರರು, ಇವತ್ತು ಎಲ್ಲಾ ಸಮಾಜದವರು ತಾವಿಲ್ಲಿದ್ದೀರಿ. ತಾವೊಂದು ನಮ್ಮ ಈ ವೇದಿಕೆ ಮೇಲಿರ್ತಕ್ಕಂಥ ಇಲ್ಲಿ ಕೆಲವು ಈ ರಾಜ್ಯದ, ಈ ದೇಶದ ಸಾಧಕರ ಭಾವಚಿತ್ರಗಳನ್ನು ನೋಡಿರ್ಬೋದು. ಇದನ್ನು ನಾವು ಯಾವುದೇ ಒಂದು ಜಾತಿ, ಧರ್ಮ, ಓಲೈಕೆಗಾಗಿ ನಾವು ಅವರ ಭಾವಚಿತ್ರಗಳನ್ನು ಹಾಕೊಂಡಿಲ್ಲ. ನಾವು ಯಾಕೆ ಅವರ ಭಾವಚಿತ್ರಗಳನ್ನ ಹಾಕೊಂಡಿದ್ವಿ ಅಂತ ಅಂದ್ರೆ, ಇವತ್ತು ಯಾವುದೇ ಒಂದು ರಾಜಕೀಯ ಪಕ್ಷ ಇರಬಹುದು, ಒಂದು ಸಂಘಟನೆ ಇರಬಹುದು, ಒಬ್ಬ ವ್ಯಕ್ತಿ ಇರಬಹುದು, ಯಾವುದಾದ್ರೂ ಒಬ್ಬ ಸಾಧಕ ವ್ಯಕ್ತಿಯ ತತ್ವ ಸಿದ್ಧಾಂತಗಳನ್ನ ನಾವು ಅಳವಡಿಸಿಕೊಂಡಾಗ ಮಾತ್ರ ನಾವು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಿ ನಾವು ಪ್ರಥಮವಾಗಿ ಈ ದೇಶದಲ್ಲಿ ಸಮಾನತೆಯ ಪರಿಕಲ್ಪನೆಯನ್ನ ಕಂಡಂತ ಮಹಾನುಭಾವ ಬಸವಣ್ಣನವರನ್ನ ಫೋಟೋವನ್ನ ನಾವು ಇಲ್ಲಿ ಹಾಕೊಂಡಿದ್ದೀವಿ. ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಅಂತಕ್ಕಂಥ ತತ್ವ ಸಿದ್ಧಾಂತದಡಿಯಲ್ಲಿ ಈ ದೇಶಕ್ಕೆ ಒಂದು ಪವಿತ್ರವಾದ ಸಂವಿಧಾನವನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಹಾಕೊಂಡಿದ್ದೀವಿ. ಸಂಗೊಳ್ಳಿ ರಾಯಣ್ಣವರು, ಮದಕರಿ ನಾಯಕರು, ಶಿವಾಜಿ ಮಹಾರಾಜ್, ಟಿಪ್ಪು ಸುಲ್ತಾನ್, ಇವರು ಈ ದೇಶದ ಸ್ವಾತಂತ್ರ್ಯದಲ್ಲಿ ಹೋರಾಟ ಮಾಡಿ ಇಂಗ್ಲಿಷ್ನವರ ಗುಂಡಿಗೆ ಎದೆ ಕೊಟ್ಟು ಮಡಿದು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಸೇನಾನಿಗಳು. ಇವರ ದೇಶಭಕ್ತಿಯನ್ನು ನಾವು ನಮ್ಮ ಸಂಘ ಅಳವಡಿಸಬೇಕು ಅಂತ ಹೇಳಿ ಅವರ ಭಾವಚಿತ್ರಗಳನ್ನು ಹಾಕೊಂಡಿವಿ. ಜೊತೆಗೆ ಸನ್ಮಾನ್ಯ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ರಾಜ್ಯದಲ್ಲಿ ಅತಿ ಹೆಚ್ಚು ರೈತರಿಗೆ ಕೊಡುಗೆಗಳನ್ನು ಕೊಟ್ಟಂತದ್ದು ಈ ಭಾಗದಲ್ಲಿ ಅಂತ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವರ ಭಾವಚಿತ್ರವನ್ನು ಹಾಕೊಂಡು ನಾವು ಸ್ಮರಿಸಬೇಕಾಯ್ತದೆ. ಕುವೆಂಪುರವರು, ರಾಷ್ಟ್ರಕವಿ ಕುವೆಂಪುರವರು ಈ ರಾಜ್ಯದಲ್ಲಿ ಅವರು ಮಾಡಿದಂತ ಕನ್ನಡದಲ್ಲಿ ಸಾಧನೆ, ಬರೆದಂತ ಕವನಗಳು ಅಷ್ಟಿಷ್ಟಲ್ಲ, ಅವರನ್ನು ಸಹ ನಾವು ಅವರ ಮಾರ್ಗದರ್ಶನ ಅಳವಡಿಸಬೇಕು ಅಂತ ಕುವೆಂಪುರವರನ್ನ
ಅಡ್ಡ ಬರ್ಬೇಡ್ರಿ. ಈ ಕಡೆ ನೋಡಿ, ಸ್ವಲ್ಪ ಫೋನ್ ಬಿಟ್ಬಿಟ್ಟು. ಗೊತ್ತಿಲ್ಲ ಸರ್ ಏನು ಅಂತ, ಇದೇ ಇರಬೇಕು ಅನ್ಸುತ್ತೆ ಮೋಸ್ಟ್ಲಿ ನೀವು ಹೇಳ್ದಂಗೆ.